ಟೈಮ್ 11 ಆಯ್ತು, ಇಷ್ಟೊತ್ತಾದ್ರೂ ಟಿಫನ್ ಮಾಡಿಲ್ಲ. ಸ್ವಲ್ಪ ಬಂದು ಹೆಲ್ಪ್ ಮಾಡಬಾರ್ದಾ? ಟೈಮ್ಗೆ ಕರೆಕ್ಟಾಗಿ ಟಿಫಿನ್ ಮಾಡೋಳು ಟೈಮ್ಗೆ ಎದ್ದೊಳ್ಬೇಕು ತಾನೇ. 8 ಗಂಟೆಗೆ ಎದ್ದು ಟಿಫಿನ್ ಆಗಿಲ್ಲ ಕೆಲಸ ಆಗಿಲ್ಲ ಅಂತ ಕೂಗಾಡಿದ್ರೆ ನಾನೇನು ಮಾಡಲಿ? ದಿನಾಲು 5 ಗಂಟೆಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡೆ ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ. ಇವತ್ತು ಸಂಡೇ, ಇವತ್ತು ಒಂದಿನ ಕೂಡ ರೆಸ್ಟ್ ಬೇಡ್ವಾ ಹಾಗಿದ್ರೆ? ರೆಸ್ಟ್ ಮಾಡಬೇಡ ಅಂತ ಹೇಳಿಲ್ಲ ನಾನು, ಕೂಗಾಡ್ಬೇಡ ಅಂದೆ ಅಷ್ಟೇ. ಹೌದ್ ಬಿಡು, ನೀನ್ ಯಾಕೆ ಹೇಳ್ತಿ ಹೇಳು? ಕೈಯಲ್ಲಿ ಮೊಬೈಲ್ ಒಂದಿದ್ರೆ ಮುಗೀತು, ಪಕ್ಕದಲ್ಲಿ ಭೂಕಂಪ ಆದ್ರೂ ಲೆಕ್ಕಕ್ಕಿಲ್ಲ. ಬರೀ ನಾನ್ ಕೂಗಾಡೋದಷ್ಟೇ ಕೇಳಿಸೋದು. ಯೋಚನೆ ಮಾಡಿದ್ದೆ ಏನ ಕೂಗಾಡ್ತೀನಿ ಅಂತ? ಎಲ್ಲದಕ್ಕೂ ಸಮಜಾಯಿಸಿರುತ್ತೆ ನಿನ್ನ ಹತ್ರ, ನಾನೇ ಮನೇಲಿ ಇರಬಾರ್ದು ಅಷ್ಟೇ. ಆಯ್ತು, ಟಿಫನ್ ಮಾಡ್ಕೊಂಡು ಹೋಗ್. ನೀನೇ ತಿನ್ಕೋ, ನನಗೆ ಸಂಡೇ ಕೂಡ ನೆಮ್ಮದಿ ಇಲ್ದಂಗೆ ಆಯ್ತು. ಓ ಶಿವು, ಚೆನ್ನಾಗಿದ್ಯಾ? ಹಾ ಅಕ್ಕ, ಅಪ್ಪ ಹೇಳಿದ್ರು ಯಾವ್ದೋ ಪೆಂಡ್ರೈವ್ ನಿಮ್ಮ ಹತ್ರ ಇದೆ ಅಂತ, ಅದನ್ನ ತಗೊಂಬರಕ್ ಹೇಳಿದ್ರು, ಅದಕ್ಕೆ ಬಂದೆ. ಹಾ ಬನ್ನಿ ಶಿವು, ನಾನ್ ಸರ್ಗೆ ಕಾಲ್ ಮಾಡಿ ಕೇಳ್ತೀನಿ. ಬನ್ನಿ ಒಳಗೆ. ಹಾ ಸರಿ ಅಕ್ಕ. ಸರ್ಗೆ ಕಾಲ್ ಮಾಡ್ತಿದ್ದೀನಿ, ಏನು ಎತ್ತ ಅಂತ ಒಂದ್ ಮಾತು ಕೇಳ್ಕೊಡ್ತೀನಿ. ಪ್ಲೀಸ್ ಡೋಂಟ್ ಮೈಂಡ್. ಪರವಾಗಿಲ್ಲ ಅಕ್ಕ, ವರ್ಕ್ ಅಂದ್ರೆ ನಿಮ್ದೇ ಆದ ಪಾರ್ಲಿಮೆಂಟ್ ಇರುತ್ತೆ ಅಲ್ವಾ? ಓಕೆ, ಟಿಫನ್ ಮಾಡು. ಪರವಾಗಿಲ್ಲ ಅಕ್ಕ, ಮನೆಗೆ ಮಾಡ್ಕೊಂಡ್ ತಿನ್ಬಿಡಿ. ಇರ್ಲಿ, ಪರವಾಗಿಲ್ಲ, ತಗೋ. ಹಾ ಸರ್, ಅದೇ ನಿಮ್ಮ ಮಗ ಶಿವ್ ಬಂದಿದ್ದಾನೆ ಸರ್. ಪೆನ್ಡ್ರೈವ್ ಕೊಡ್ಲಾ ಸರ್? ಹಾ ಸರ್. ಓಕೆ ಸರ್, ಕೊಟ್ಟು ಕಳಿಸ್ತೀನಿ. ಏನಮ್ಮ ಕವಿತಾ? ಇದೆ ಸರ್, ನನ್ನ ಹತ್ರನೇ, ಕೊಟ್ಟು ಕಳಿಸ್ತೀನಿ. ಅಕ್ಕ ಯಾರೋ ಬಂದಿದ್ದಾರೆ. ಹಾ ಸರ್. ಹಾ ಅಣ್ಣ, ಬನ್ನಿ. ಬರೋದಾಗಿರ್ಲಮ್ಮ, ಒಳಗಡೆ ಹೋದ್ರಲ್ಲ, ಯಾರವರು? ಅವರು ನಾನು ಆಫೀಸಲ್ಲಿ ಕೆಲಸ ಮಾಡೋ ಯಜಮಾನ್ರ ಮಗ. ಯಾವುದೋ ಒಂದು ಪೆನ್ಡ್ರೈವ್ ಬೇಕಿತ್ತು, ಅದಕ್ಕೆ ಬಂದಿದ್ದಾನೆ. ಹೊರಗಡೆ ಕರಿಯಮ್ಮ ಫಸ್ಟು. ಹಾ ಕರಿತೀನಿ. ವಿಷಯ ಏನು ಅಂತ ಹೇಳಿ ಮೊದಲು. ಶಿವು, ಹೊರಗಡೆ ಜನ ಎಲ್ಲ ಸೇರಿದ್ದಾರೆ, ಏನೇನೋ ಮಾತಾಡ್ತಿದ್ದಾರೆ. ಪ್ಲೀಸ್ ತಪ್ಪು ತಿಳ್ಕೋಬೇಡ, ಕೋಪ ಮಾಡ್ಕೊಂಡು ರೇಗಾಡ್ಲು ಬೇಡ. ರೇಗೋಡೋದೇನಿದೆ ಅಕ್ಕ, ಮಾತಾಡೋಣ ಬನ್ನಿ. ಏನಪ್ಪ ಏನ್ ಮಾಡ್ತಿದ್ಯಾ ಒಳಗಡೆ ಅಷ್ಟೊತ್ತಿಂದ? ಸಂಸಾರಸ್ಥರು ಇರೋ ಏರಿಯಾ ಇದು, ಏನು ಅನ್ಕೊಂಡ್ಯಾ? ಈ ಅಕ್ಕ ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಾರೆ, ಅಪ್ಪ ಯಾವ್ದೋ ಪೆಂಡ್ರೈವ್ ಇಸ್ಕೊಂಬ ಅಂತ ಹೇಳಿದ್ರು, ಅದಕ್ಕೆ ಬಂದೆ. ಅದೇ ಪೆಂಡ್ರೈವ್ ಬೇಕಿದ್ರೆ ನೀನು ಹೊರಗಡೆಯಿಂದ ಇಸ್ಕೋಬೇಕಿತ್ತು, ಅದು ಗೇಟ್ ಹೊರಗಡೆಯಿಂದ ಇಸ್ಕೋಬೇಕಿತ್ತು. ಮನೆ ಒಳಗಡೆ ಏನೇ ಕೆಲಸ ನಿನ್ಗೆ? ನಾನು ನೋಡ್ತಾ ಇದ್ದೀನಿ ಅಷ್ಟೊತ್ತಿಂದ, ಅರ್ಧ ಗಂಟೆ ಆಯ್ತು ನೀನು ಒಳಗಡೆ ಹೋಗಿ. ಈ ಅಕ್ಕ ನಮ್ಮ ಅಪ್ಪನ ಹತ್ರ ಫೋನ್ ಮಾತಾಡ್ತಾ ಇದ್ರು, ಹಾಗೆ ನನ್ಗೆ ಟಿಫನ್ ಮಾಡಕ್ ಬಲವಂತ ಮಾಡಿದ್ರು, ಅದಕ್ಕೆ ಟಿಫನ್ ಮಾಡ್ತಾ ಇದ್ದೆ. ತಪ್ಪೇನಿದೆ? ಅದೇನ್ ಮಾಡ್ತಿದಿರೋ ಅದೇನ್ ನಡೆಸ್ತಿದಿರೋ ಎಲ್ಲ ದೇವರಿಗೆ ಗೊತ್ತಾಗ್ಬೇಕು. ನೋಡಿ ಅಣ್ಣ, ಇವಾಗಲ್ಲ, ಆ ಹುಡುಗ ನಂಗೆ ಚಿಕ್ಕವನಾಗಿಂದನೂ ಗೊತ್ತು. ಅವನಷ್ಟೇ ಅಲ್ಲ, ಅವ್ರ ಅಪ್ಪ ಅಮ್ಮ ಅವ್ರ ಮನೆಯವ್ರು ಎಲ್ಲರೂ ನಂಗೆ ಗೊತ್ತು, ಆಯ್ತಾ? ಪ್ಲೀಸ್ ಈ ತರ ಅನುಮಾನ ದೃಷ್ಟಿಯಿಂದ ನೋಡ್ಬೇಡಿ, ನನ್ನ ಸಂಸಾರಕ್ಕೆ ಅಡ್ಡಿ ಮಾಡಬೇಡಿ. ಸಂಸಾರದ ಮೇಲೆ ಅಷ್ಟೊಂದು ಕಾಳಜಿರೋ ಅಮ್ಮ, ಆ ಹುಡುಗನ್ನ ಹೊರಗಡೆಯಿಂದನೇ ಮಾತಾಡಿ ಕಳಿಸ್ಬೇಕು. ನಿನ್ ಗಂಡ ಇಲ್ದಿರೋ ಟೈಮಲ್ಲಿ ಏನ್ ಹಿಂಗೆಲ್ಲ ಮನೆ ಒಳಗೆ ಸೇರ್ಸ್ಕೊಂಡ್ರೆ? ಇದು ಕಲಿಯುಗದ ಕಾಲ, ತುಂಬಾನೇ ಕೆಟ್ಟೋಯ್ತು. ಯಾರನ್ನ ನಂಬೇಕೋ ಏನೋ ಕತೆ. ನೋಡಪ್ಪ, ನೀನ್ ಇಲ್ದಿರೋ ಹೊತ್ತಲ್ಲಿ ನಿನ್ನ ಹೆಂಡ್ತಿ ಆ ಹುಡುಗನನ್ನು ಮನೆ ಒಳಗಡೆ ಸೇರಿಸಿದಾಳೆ. ಸುಮಾರು ಹೊತ್ತಿಂದ ನಾವು ನೋಡ್ತಾ ಇದೀವಿ, ಆಚೆ ಕಡೆ ಬರ್ಲೇ ಇಲ್ಲ. ನೋಡೋಣ ಅಂತ ಬಂದ್ರೆ ಆಡಾಗ್ಲೇ ಬಾಗಿಲು ಹಾಕಿದ್ದಾರೆ. ಎಷ್ಟು ಬಾರಿ ಬಾಗಿಲು ಹೊಡೆದ್ರು ತೆಗಿತಾನೇ ಇಲ್ಲ. ಜನ ಕೂಡಿದ ನಂತರ ಬಾಗಿಲು ತೆಗೆದಿದ್ದು. ಯಾಕಣ್ಣ ಅಷ್ಟೊಂದು ಸುಳ್ಳು ಹೇಳ್ತಾ ಇದ್ದೀರಾ? ನಿಜ ಹೇಳಿ ದಯವಿಟ್ಟು. ಇನ್ನೊಬ್ಬರ ಮರ್ಯಾದೆ ಕಳೆಯೋದ್ರಲ್ಲಿ ಅಷ್ಟೊಂದು ಖುಷಿನಾ ನಿಮ್ಗೆ? ನಾವು ಸುಳ್ಳು ಹೇಳ್ತಿದ್ವೇನಪ್ಪ? ರೀ ನೋಡಿ, ನೀವು ಹಾಕಿದ ಪರದೆ ಹಾಗೆ ಇದೆ. ಇವರು ಸುಳ್ಳು ಹೇಳ್ತಿದ್ದಾರ್ರಿ, ಇವ್ರನ್ನ ನಂಬೇಡ್ರಿ. ಅವ್ರ ಮತ್ತಲ್ದೆ ನಿನ್ ಮತ್ ನಂಬೇಕಾ? ಅಯ್ಯೋ, ನಾನ್ ನಿಜ ಹೇಳ್ತಿದ್ದೀನ್ರಿ, ನಂಬ್ರಿ. ಇವರೆಲ್ಲ ಸುಳ್ಳು ಹೇಳ್ತಿದ್ದಾರ್ರಿ, ಇವ್ರ ಮಾತ್ ನಂಬಕ್ ಹೋಗ್ಬೇಡ್ರಿ. ಅವ್ರಿಗೇನ್ ದೇಶ ನಿನ್ ಮೇಲೆ ಸುಳ್ಳು ಹೇಳಕ್ಕೆ? ಹೌದು, ದ್ವೇಷನ್ರಿ. ಯಾಕಂದ್ರೆ ಸುಮಾರು ದಿನದಿಂದ ನಂಗೆ ಫೋನ್ ಮೆಸೇಜ್ ಮಾಡ್ತಿದ್ರು, ಎಷ್ಟು ಹೇಳಿದ್ರು ಕೇಳ್ತಿರ್ಲಿಲ್ಲ. ಅವ್ರ ನಂಬರ್ನ ಬ್ಲಾಕ್ ಮಾಡ್ದೆ.
ಆದ್ರೆ ಇನ್ನೊಂದ್ ನಂಬರಿಂದ ಕಾಲ್ ಮೆಸೇಜ್ ಮಾಡ್ತಿದ್ರು. ಅದನ್ನ ಹೋಗಿ ಅವ್ರ ಮನೆಗೆ ಹೇಳಿದ್ರೆ ಆ ಸಿಟ್ಟಿನಿಂದ ಈ ತರ ಅಬೋಧನೆ ಮಾಡ್ತಿದ್ದಾರ್ರಿ. ನೀನೇನ್ ಸತ್ಯ ಸಾವಿತ್ರ ಅನ್ಕೊಂಡ್ಯಮ್ಮ? ನೀನ್ ದಿನಾಲು ಆಫೀಸ್ಗೆ ಹೋಗ್ಬೇಕಾರೆ ಅದೆಷ್ಟು ಜನ ಹೇಗೆ ನೋಡ್ತಾರೆ, ಅದೆಷ್ಟು ಜನ ಏನೇನು ಮಾತಾಡ್ಕೋತಾರ ಅಂತ ನನಗೇನು ಚಟ ಅನ್ಕೊಂಡ್ಯಾ? ಊರಲ್ಲಿರೋ ಹೆಂಗಸರನ್ನೆಲ್ಲ ಬಿಟ್ಟು ನಿನ್ನ ನೋಡಕ್ಕೆ, ನಿನಗೆ ಕಾಲ್ ಮೆಸೇಜ್ ಮಾಡೋಕ್ಕೆ. ಅಯ್ಯೋ, ಯಾರ್ಯಾರು ನೋಡಿದ್ರೆ ನಾನೇನ್ ಮಾಡ್ಲಿ? ಅವರಿಗೆ ನಾನು ಹೇಳ್ತೀನ ನನ್ನೇ ನೋಡಿ ಅಂತ. ಹೊರಗಡೆ ಹೋದ್ಮೇಲೆ ಒಂದಿಷ್ಟು ಜನರ ಜೊತೆ ಮಾತಾಡ್ಬೇಕಾಗುತ್ತೆ, ಒಂದಿಷ್ಟು ಜನರ ಜೊತೆ ಫೋನಲ್ಲಿ ಮಾತಾಡ್ಬೇಕಾಗುತ್ತೆ. ಅದಕ್ಕೆಲ್ಲ ತಪ್ಪು ತಿಳ್ಕೊಂಡ್ರೆ ಜೀವನ ನಡೆಯೋದಿಲ್ಲ ರೀ. ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ನಿನ್ನಂತ ಹೆಣ್ಮಕ್ಳಿದ್ರೆ ಬೇರೆ ಹೆಣ್ಮಕ್ಳಿಗೆ ಕೆಟ್ಟ ಹೆಸರು. ನೀನ್ ಮಾಡಿರೋ ಕೆಲ್ಸಕ್ಕೆ ಈ ಮನೆಯಲ್ಲಾಗ್ಲಿ ನನ್ನ ಮನ್ಸಲ್ಲಾಗ್ಲಿ ಜಾಗ ಇಲ್ಲ. ಮೊದ್ಲೋಗಿ ಇಲ್ಲಿಂದ. ಹೊರಡು ಅಂದ್ರೆ ಎಲ್ಲಿಗೆ ಹೋಗ್ಲಿ ರೀ? ಎಲ್ಲಾದ್ರೂ ಹೋಗಿ ಸಾಯ್. ಅನುಮಾನ, ಎಲ್ಲಿ ನೋಡಿದ್ರು ಅನುಮಾನ. ಅತ್ತೆಗೆ ಸೊಸೆ ಮೇಲೆ ಅನುಮಾನ, ತಂದೆಗೆ ಮಗನ ಮೇಲೆ ಅನುಮಾನ, ಗಂಡನಿಗೆ ಹೆಂಡತಿ ಮೇಲೆ ಅನುಮಾನ, ಹೆಂಡತಿಗೆ ಗಂಡನ ಮೇಲೆ ಅನುಮಾನ, ಬಾಸಿಗೆ ಎಂಪ್ಲಾಯ್ ಮೇಲೆ ಅನುಮಾನ, ಎಂಪ್ಲಾಯಿಗೆ ವಾಚ್ಮೆನ್ ಮೇಲೆ ಅನುಮಾನ. ಹೀಗೆ ಎಲ್ರ ಮೇಲೂ ಯಾವುದೇ ಒಂದು ರೀತಿಯಲ್ಲಿ ಯಾವುದೋ ಒಂದು ಕಾರಣಕ್ಕೆ ಅನುಮಾನ. ಮನೆ ಬಿಟ್ಟು ಹೊರಗಿನ ಪ್ರಪಂಚಕ್ಕೆ ಕಾಲಿಡ್ತಾ ಇದ್ದೀವಿ ಅಂದರೆ 4 ಜನರ ಹತ್ರ ಮಾತಾಡಬೇಕಾಗುತ್ತೆ, ಒಂದಿಬ್ಬರ ಮೊಬೈಲ್ ನಂಬರ್ ಎಕ್ಸ್ಚೇಂಜ್ ಆಗುತ್ತೆ. ಹಾಗೆ ಅವಶ್ಯಕತೆ ಇದ್ದರೂ ಕೆಲವೊಂದು ಸಂದರ್ಭಗಳಲ್ಲಿ ಮನೆಗೂ ಬರಬೇಕಾಗುತ್ತೆ. ಆದರೆ ಅದನ್ನೇ ತಮಗೆ ಬೇಕಾದ ಹಾಗೆ ಕತ್ತೆ ಕಟ್ಟೋರು ಜನಗಳ ನಡುವೆ ಅದೆಷ್ಟೋ ಅಮಾಯಕರ ಸಂಸಾರ ಬೀದಿಗೆ ಬೀಳ್ತವೆ. ಕೇವಲ ಅವರ ಕಾಲಹರಣ ಹಾಗೂ ತಲಹರಟೆಯ ಮಾತುಗಳಿಂದ ಮಾಡೋಕೆ ಕೆಲಸ ಇಲ್ಲದೆ ಇನ್ನೊಬ್ಬರ ಜೀವನದಲ್ಲಿ ಮೂಗು ತೂರಿಸೋ ಮೂರನೇವರಿಂದ ಅದೆಷ್ಟು ಸಂಬಂಧಗಳು ಹಾಳಾಗಿದ್ದಾವೆ. ನಮ್ಮ ಮನಸ್ಥಿತಿ ತಕ್ಕಂತೆ ನಮ್ಮ ಆಲೋಚನೆ ಅಲ್ವಾ? ದಯಮಾಡಿ ಇನ್ನೊಬ್ಬರ ಬಗ್ಗೆ ಮಾತಾಡೋಕೆ ಮೊದಲು ಒಂದ್ಸಾರಿ ಹಿಂದೆ ಮುಂದೆ ಯೋಚನೆ ಮಾಡಿ. ಆ ಜಾಗದಲ್ಲಿ ದಯವಿಟ್ಟು ಒಂದ್ಸಲ ನಿಮ್ಮ ತಾಯಿನೋ ಅಕ್ಕನೋ ತಂಗಿನೋ ಊಹೆ ಮಾಡ್ಕೊಳ್ಳಿ. ಬಹುಶಃ ಅವಾಗಲಾದರೂ ಸತ್ಯ ಏನು ಅಂತ ತಿಳ್ಕೊಳ್ಳೋ ಪ್ರಯತ್ನ ಆದರೂ ಮಾಡ್ಬೋದು.